ಸತತವಾಗಿ ಶ್ರೀ ಸಫಲಮ್ಮ ದೇವಿಯ ದೀಪೋತ್ಸವ ಮಾಡ್ತಾ ಇದ್ವಿ. ಅದೇ ರೀತಿ ಈ ವರ್ಷ ಮೊದಲನೇದಾಗಿ ಕರಗ ಮಹೋತ್ಸವನೂ ಸಹ ಭಾಳ ಅದ್ದೂರಿಯಿಂದ ನಡೆಸಿದ್ದೇವೆ. 18ನೇ ತಾರೀಕು ಕರಗ ಮಹೋತ್ಸವ ಮಾಡಿದ್ವಿ. 18ನೇ ತಾರೀಕು ಊರಿನ 5 ದೇವರುಗಳಿಗೆ ದೀಪೋತ್ಸವ ಮಾಡಿದ್ವಿ. ಶ್ರೀ ಆಂಜನೇಯ ಸ್ವಾಮಿ, ಶ್ರೀ ವೇಣುಗೋಪಾಲ ಸ್ವಾಮಿ, ನಾಗಮ್ಮ, ಮುತ್ತರಾಯ ಸ್ವಾಮಿ ಹಾಗೂ ಓಂ ಶಕ್ತಿ ದೇವರುಗಳಿಗೆ ದೀಪೋತ್ಸವವನ್ನು ಈ ದಿನ ಮಾಡಿರ್ತೇವೆ. ಅದೇ ರೀತಿ ನಾಳೆ ಬೆಳಗ್ಗೆ 20ನೇ ತಾರೀಕು ಶ್ರೀ ಸಫಲಮ್ಮ ದೇವಿಗೆ ಒಂದು ಮರಿ ಹೊಡೆದು ನಾವು ಬಲಿ ಕೊಡುವ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ನಾಳೆಯೂ ಸಹ ಈ ಕಾರ್ಯಕ್ರಮ ಇರುತ್ತೆ. ಇದಕ್ಕೆ ಇಡೀ ಗ್ರಾಮದ ಎಲ್ಲ ಭಕ್ತಾದಿಗಳು ಹಾಗೂ ಸರ್ವಜನನು ಸಹಕರಿಸಿದ್ದಾರೆ. ಇದಕ್ಕೆ ಈ ಮುಖಾಂತರ ನಾವು ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು ಹೇಳ್ತೇವೆ. ಇನ್ನು ಮುಂದೇನೂ ಈ ರೀತಿ ದೇವರ ಕಾರ್ಯಗಳು ನಡ್ಕೊಂಡು ಹೋಗ್ಲಿ ಅಂತ ಆ ದೇವಿಯನ್ನು ಪ್ರಾರ್ಥಿಸುತ್ತಾ ನಾವು ಅಭಿನಂದಿಸಿ ಈ ಕಾರ್ಯಕ್ರಮವನ್ನು ಇದು ಕರಗ ಮಹೋತ್ಸವ ಮೊದಲನೇ ವರ್ಷ, 3ನೇ ವರ್ಷ ಶ್ರೀ ಸಫಲಮ್ಮ ದೇವಿಯ ದೀಪೋತ್ಸವ. ನನ್ನ ಹೆಸರು ಮಂಜುನಾಥ್ ಅಂತ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಈ ಗ್ರಾಮದ ಒಬ್ಬ ಸದಸ್ಯ. ಏನು ಇವತ್ತು ನಮ್ಮ ಗಂಗಾಪುರ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ, ಶ್ರೀ ಸಫಲಮ್ಮ ದೇವಿ ಜಾತ್ರಾ ಮಹೋತ್ಸವ ಹಾಗೂ ಕರಗ ಮಹೋತ್ಸವ, ದೀಪ ಬೆಳಗೋದು, ಇಲ್ಲಿ ವೀರಗಾಸರು, ಡೊಳ್ಳು ಕುಣಿತ ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡಿದ್ರು. ಈ ನಮ್ಮ ಒಂದು ಸಫಲಮ್ಮ ದೇವಿ ಪುರಾತನವಾದ ದೇವಸ್ಥಾನ, ನಮ್ಮ ಊರಿನ ಗ್ರಾಮ ದೇವತೆ. ಇದು ಸುಮಾರು ವರ್ಷಗಳಿಂದ ಶಿಥಿಲಗೊಂಡಿತ್ತು. ಸುಮ್ಮನೆ ಎಲ್ಲ ಸ್ವಲ್ಪ ಮಳೆ ಗಾಳಿ ಎಲ್ಲ ಬಂದು ಹಾಳಾಗಿತ್ತು. ಊರಿನ ಹಿರಿಯರೆಲ್ಲ ಸೇರಿಕೊಂಡು ದೇವಸ್ಥಾನನ ಈ ಥರ ಬಿಟ್ಟರೆ ಆಗಲ್ಲ, ಇನ್ನು ನಮ್ಮ ತಾಯಿ, ನಮ್ಮ ಊರನ್ನ ರಕ್ಷಣೆ ಮಾಡೋಂಥ ಒಂದು ತಾಯಿ ಗ್ರಾಮ ದೇವತೆ, ಇದು ನಿಂಗೆ ಬಿಟ್ಟರೆ ನಮ್ಮ ಊರಿಗೆ ಶ್ರೇಯಸ್ಸಲ್ಲ ಅಂತೇಳ್ಬಿಟ್ಟು ನಮ್ಮ ಊರಿನ ಗ್ರಾಮದ ಹಿರಿಯರೆಲ್ಲ ಸೇರಿಕೊಂಡು ಇದನ್ನ ರೆಡಿ ಮಾಡಬೇಕು ಅಂತೇಳ್ಬಿಟ್ಟು ಎಲ್ಲ ಸೇರಿಕೊಂಡು ಈ ಥರ ಭವ್ಯವಾಗಿ ಒಂದು ದೇವಸ್ಥಾನನ ನಿರ್ಮಾಣ ಮಾಡಿ, ಅದರಂತೆ ಏನು ದೇವಸ್ಥಾನ ಹೊಸದಾಗೆಲ್ಲ ನಿರ್ಮಾಣ ಮಾಡಿ ಪ್ರತಿಷ್ಠಾಪನೆ ಮಾಡಿ ಆಮೇಲೆ ಗೃಹಪ್ರವೇಶ ಎಲ್ಲ ಮಾಡಿದಾದ್ಮೇಲೆ ಇದೇ ಇದರಲ್ಲಿ ಒಂದು 3 ವರ್ಷ 4 ವರ್ಷ ಆದರೂ ಊರು ಜಾತ್ರೆ ಮಾಡಬೇಕಂತೇಳಿ ಊರಿನ ಹಿರಿಯರೆಲ್ಲ ತೀರ್ಮಾನ ತಗೊಂಡ್ರು. ಅದರಂತೆ ಈ ವರ್ಷ ಮೊದಲು 2 ಸಲ ಮಾಡಿದ್ದೀವಿ. ಅದರಂತೆ ಈ ಸಲ 3ನೇ ವರ್ಷ ಬಹಳ ಅದ್ಧೂರಿಯಾಗಿ ಬಹಳ ಸೊಗಸಾಗಿ ಬಹಳ ಸುಂದರವಾಗಿ ಊರೆಲ್ಲ ದೀಪಾಲಂಕಾರ ಮಾಡೋ ಮೂಲಕ ಇರ್ಬೋದು, ಹೂವಿನ ಅಲಂಕಾರ ಮಾಡೋದ್ರ ಮುಖಾಂತರ ಇರಬೇಕು. ನಮ್ಮ ಊರಿನ ಹೆಣ್ಮಕ್ಳು ದೀಪ ಹೊತ್ತು ದೇವಸ್ಥಾನಗಳನ್ನೆಲ್ಲ ಸುತ್ತಿ ದೀಪ ಬೆಳಗುವಂಥ ಕಾರ್ಯ ಇರ್ಬೋದು, ಬಹಳ ಸುಂದರವಾಗಿ ನಡೆಸ್ಕೊಟ್ಟಿದ್ದಾರೆ. ಅವರಿಗೂ ನಮ್ಮ ಗ್ರಾಮದ ಎಲ್ಲ ಹಿರಿಯರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳು. ಎಲ್ಲ ಸಹಕಾರ ಕೊಟ್ಟು ಮಾಡಿದ್ದಾರೆ, ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಬಯಸ್ತೇನೆ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಜನರ ಸಹಕಾರ ಇರಬೇಕು. ಈ ತಾಯಿಯ ಒಂದು ಕಾರ್ಯ ಇದೇ ರೀತಿ ಸದಾಕಾಲ ನಡ್ಕೊಂಡು ಹೋಗಬೇಕು. ಆ ತಾಯಿಯ ಕೃಪೆ ಎಲ್ಲ ಜನರ ಮೇಲೆ ಇರಬೇಕು. ಒಳ್ಳೆ ಮಳೆ ಬೆಳೆ ಗಾಳಿ ಒಳ್ಳೆ ಆರೋಗ್ಯ ಊರನ್ನು ಕೊಟ್ಟು ಊರನ್ನ ಜನಗಳನ್ನ ಕಾಪಾಡಬೇಕು ಅಂತೇಳಿ ಕೇಳ್ಕೊಳ್ತಾ, ಆ ತಾಯಿಯಲ್ಲಿ ಕೇಳ್ಕೊಳ್ತಾ ನಾನು ಒಂದಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದಿದ್ದು. ಹಳೆ ದೇವಸ್ಥಾನ ಎಲ್ಲ ಗ್ರಾಮಸ್ಥರು ಮುಖಂಡರು ಎಲ್ಲರೂ ಸೇರಿ ಹಣ ಕೊಟ್ಟಿದ್ರು. ಅದರಲ್ಲಿ ಎಲ್ಲ ರಿಪೇರಿ ಮಾಡಿ ಎಲ್ಲ ಹೊಸದಲ್ಲಿ ಎಲ್ಲ ಕಟ್ಟಿಬಿಟ್ಟು ಮಾಡಿದ್ಮೇಲೆ 3ನೇ ವರ್ಷ ಸಂಪೃಷ್ಟ ಮಾಡಿದ್ರಿ. 1ನೇ ವರ್ಷ ಅವಾಗ ಅಂದ್ಕೊಂಡ್ರಿ 3 ವರ್ಷನೂ ಹಬ್ಬ ಮಾಡಬೇಕು, ಏನು ಬಲಿ ಕೊಡೋ ಹಬ್ಬ ಮಾಡಬೇಕು 3 ವರ್ಷನೂ ಅಂತ. ಅದಕ್ಕೆ ಮೊದಲನೇ ವರ್ಷನೂ ಗ್ರ್ಯಾಂಡಲ್ಲಿ ಮಾಡಿದ್ರಿ. 2ನೇ ವರ್ಷ ಜನಗಳೆಲ್ಲ ಊರಿನ ಮುಖಂಡರೆಲ್ಲ ಕುಂತ್ಕೊಂಡು ಈ ಸಲ ಅಷ್ಟು ಕಡಿಮೆ ಮಾಡ್ಕೊಂಡು ಮುಂದಕ್ಕೆ ಜೋರಾಗಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಮಾತಾಡಿಬಿಟ್ಟು ಇವಾಗ 3ನೇ ವರ್ಷ ಇದು. 3ನೇ ವರ್ಷ ಅದ್ಧೂರಿಯಾಗಿ ಇವಾಗ ಜಾತ್ರೆಯನ್ನು ಮಾಡ್ತಾ ಇದ್ದೀವಿ. ದಿನ 17ನೇ ತಾರೀಕು 18ನೇ ತಾರೀಕು ಕರಗೋತ್ಸವ. ಇವತ್ತು 19ನೇ ತಾರೀಕು ಮಾಮೂಲಿ ದೇವರುಗಳಿಗೆ, ಕೃಷ್ಣನಿಗೆ, ಆಂಜನೇಯನಿಗೆ, ಮುತ್ತರಾಯ ಸ್ವಾಮಿಗೆ, ನಾಗಮ್ಮನಿಗೆ, ಇಲ್ಲಿ ಓಂ ಶಕ್ತಿ ಅಮ್ಮನಿಗೆ ಎಲ್ರಿಗೂ ಇವತ್ತು ದೀಪೋತ್ಸವ. ನಾಳೆ